ಒತ್ತಡ ಹೆಚ್ಚಾಗಿದ್ಯಾ? ಬ್ರೇಕ್ ಬೇಕು ಅಂತಿದ್ರೆ ನಿಮಗಾಗಿ ಈ ಸುದ್ದಿ. ರೈಲ್ವೆ ಇಲಾಖೆ ಮಧ್ಯಪ್ರದೇಶಕ್ಕೆ ಸೂಪರ್ ಟೂರ್ ಪ್ಯಾಕೇಜ್ ಅನ್ನ ತಂದಿದೆ. ಆಧ್ಯಾತ್ಮಿಕ, ಪುರಾತನ, ವಿಶ್ವ ಪರಂಪರೆ, ನೈಸರ್ಗಿಕ ಮತ್ತು ವನ್ಯಜೀವಿ ಅಭಯಾರಣ್ಯ ಕಣ್ತುಂಬಿಸಿಕೊಳ್ಳಬಹುದು. ಹಾಗಿದ್ರೆ ಪ್ಯಾಕೇಜ್ ದರ ಎಷ್ಟು? ಎಂದಿನಿಂದ ಪ್ರವಾಸ ಆರಂಭ? ಡೀಟೈಲ್ಸ್ ಇಲ್ಲಿದೆ. ಕೆಲಸದ ಒತ್ತಡ ಜಾಸ್ತಿಯಾಗಿ ಬ್ರೇಕ್ ಬೇಕು ಅಂತಿದ್ರೆ ರೈಲ್ವೆ ಇಲಾಖೆ ನಿಮ್ಗಾಗಿ 3 ಪ್ರಮುಖ ನಗರಗಳ ಪ್ರವಾಸ ಕೈಗೊಂಡಿದೆ. ಆಧ್ಯಾತ್ಮಿಕ, ಪುರಾತನ, ವಿಶ್ವ ಪರಂಪರೆಯ, ಆಧ್ಯಾತ್ಮಿಕ, ನೈಸರ್ಗಿಕ ಮತ್ತು ವನ್ಯಜೀವಿ ಅಭಯಾರಣ್ಯ ಹೊಂದಿರುವ ಮಧ್ಯಪ್ರದೇಶಕ್ಕೆ ಕಡಿಮೆ ಬಜೆಟ್ನ ಟೂರ್ ಪ್ಯಾಕೇಜ್ ಜಾರಿ ಮಾಡಿದೆ. ಐಆರ್ಸಿಟಿ ಮ್ಯಾಗ್ನಿಫಿಸೆಂಟ್ ಮಧ್ಯಪ್ರದೇಶ ಎಂಬ ಹೆಸರಿನಲ್ಲಿ ಪ್ರವಾಸದ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಿದೆ. ಪ್ರವಾಸದಲ್ಲಿ 5 ರಾತ್ರಿಗಳು ಮತ್ತು 6 ಹಗಲುಗಳನ್ನು ಒಳಗೊಂಡಿರುತ್ತೆ. ನೀವು ಈ ಒಂದೇ ಪ್ರವಾಸದಲ್ಲಿ ಗಾಲ್ವಿಯರ್, ಖಜುರಾಹೋ ಮತ್ತು ಓರ್ಚಾದಲ್ಲಿರುವ ದೇವಾಲಯಗಳು ಹಾಗೂ ಪ್ರವಾಸಿ ಸ್ಥಳಗಳನ್ನ ವೀಕ್ಷಿಸಬಹುದು. ಮೊದಲ ದಿನದ ಬೆಳಿಗ್ಗೆ ಹೈದರಾಬಾದ್ನಿಂದ ತೆರಳಿ ಮಧ್ಯಾಹ್ನ ವಿಮಾನ ಖಜುರಾಹೋ ತಲುಪುತ್ತೆ. ಖಜುರಾಹೋದಲ್ಲಿ ಹಲವಾರು ದೇವಾಲಯಗಳನ್ನ ವೀಕ್ಷಿಸಬಹುದು. ಖಜುರಾಹೋ ಒಂದು ವಿಶಿಷ್ಟವಾದ ಪರಂಪರೆಯ ತಾಣ. ಝಾನ್ಸಿಯಿಂದ ಆಗ್ನೇಯಕ್ಕೆ 175 ಕಿಲೋಮೀಟರ್ ದೂರದಲ್ಲಿರುವ ಹಿಂದೂ ಮತ್ತು ಜೈನ ದೇಗುಲಗಳ ಗುಂಪಿಗೆ ಹೆಸರುವಾಸಿಯಾಗಿದೆ. 2ನೇ ದಿನ ಖಜುರಾಹೋದ ವಿವಿಧ ದೇವಾಲಯಗಳಿಗೆ ಭೇಟಿಯನ್ನು ಕೊಡಬೇಕಾಗುತ್ತೆ. ಸಂಜೆ ಸಮಯದಲ್ಲಿ ಖಜುರಾಹೋ ನೃತ್ಯ ಉತ್ಸವಕ್ಕೆ ಭೇಟಿ ನೀಡಲಾಗುವುದು. 3ನೇ ದಿನ ಓರ್ಚಾಗೆ ಹೊರಡಲಾಗುವುದು. ಓರ್ಚಾ ಕೋಟೆ ಸಂಕೀರ್ಣ ಹಾಗೆಯೇ ಅದರ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಭೇಟಿಯನ್ನು ಕೊಡಲಾಗುವುದು. 4ನೇ ದಿನ ಉಪಹಾರ ಸೇವಿಸಿದ ನಂತರ ನೀವು ಓರ್ಚಾದಿಂದ ಗಾಲ್ವಿಯರ್ಗೆ ಪ್ರಯಾಣ ಮಾಡಲಿದ್ದೀರಿ. ಹೋಟೆಲ್ನಲ್ಲಿ ಚೆಕ್ ಇನ್ ಮಾಡಿದ ಬಳಿಕ ಗಾಲ್ವಿಯರ್ ಕೋಟೆ ಹಾಗೂ ಸೂರ್ಯದೇವ ದೇವಾಲಯ ವೀಕ್ಷಣೆ ಮಾಡ್ತೀರಿ. ಮಧ್ಯಪ್ರದೇಶದ ಗಾಲ್ವಿಯರ್ನಲ್ಲಿರುವ ಗಾಲ್ವಿಯರ್ ಕೋಟೆ ಭಾರತದ ಅತ್ಯುನ್ನತ ಕೋಟೆಗಳಲ್ಲಿ ಒಂದು ಎಂಬುದನ್ನು ಮರೆಯುವಂತಿಲ್ಲ. ಭಾರತದಲ್ಲಿನ ಈ ಪ್ರಸಿದ್ಧ ಕೋಟೆಯ ಕಥೆಯು 525ರ ಹಿಂದಿನದ್ದು. ಇದು ವರ್ಷಗಳಲ್ಲಿ ಹಲವು ದಾಳಿಗಳನ್ನು ಅನುಭವಿಸಿದೆ. 1468, 1486, 1516ರ ನಡುವೆ ಆ ಸಮಯದಲ್ಲಿ ರಾಜ ಮಾನ್ ಸಿಂಗ್ ತೋಮರ್ ಕೋಟೆಯ ಅತ್ಯಂತ ಗಮನಾರ್ಹ ವೈಶಿಷ್ಟ್ಯಗಳಲ್ಲಿ ಒಂದಾದ ಮನ್ ಮಂದಿರ್ ಅರಮನೆಯನ್ನು ನಿರ್ಮಿಸಿದನು. 5ನೇ ದಿನ ಉಪಹಾರದ ನಂತರ ಚೌಸತ್ ಯೋಗಿನಿ ದೇವಸ್ಥಾನಕ್ಕೆ ಭೇಟಿ ನೀಡಲಾಗುವುದು. ಮಧ್ಯಾಹ್ನ ಊಟ ಮಾಡಿದ ನಂತರ ಜೈವಿಲಾಸ ಅರಮನೆಯನ್ನು ವೀಕ್ಷಿಸಲಾಗುವುದು. 6ನೇ ದಿನ ಗಾಲ್ವಿಯರ್ ವಿಮಾನ ನಿಲ್ದಾಣಕ್ಕೆ ಹೋಗಲಾಗುವುದು. ಅಲ್ಲಿಂದ ಹೈದರಾಬಾದ್ಗೆ ಮರಳಲಾಗುವುದು. ಮತ್ತೆ ಹೈದರಾಬಾದ್ ತಲುಪಿದ ನಂತರ ಪ್ರವಾಸ ಪೂರ್ಣವಾಗಲಿದೆ. ಕಂಫರ್ಟ್ ಸಿಂಗಲ್ ಸೀಟ್ ವ್ಯಕ್ತಿಯೊಬ್ಬರಿಗೆ 41,800 ರೂಪಾಯಿ ಪ್ಯಾಕೇಜ್ ದರ ನಿಗದಿಪಡಿಸಲಾಗಿದೆ. ಡಬಲ್ ಸಿಂಗಲ್ ಸೀಟ್ 34,600 ರೂಪಾಯಿ ಆಗಿರುತ್ತೆ. 34,600 ರೂಪಾಯಿ ಟ್ರಿಪಲ್ ಸೀಟ್ಗೆ ನಿಗದಿಪಡಿಸಲಾಗಿದೆ. ಇನ್ನು 5ರಿಂದ 11 ವರ್ಷ ವಯಸ್ಸಿನ ಮಕ್ಕಳಿಗೆ ಹಾಸಿಗೆ ಸಹಿತ 29,850 ನಿಗದಿಪಡಿಸಲಾಗಿದೆ. 2 ವರ್ಷದಿಂದ 4 ವರ್ಷ ವಯಸ್ಸಿನ ಮಕ್ಕಳಿಗೆ ಹಾಸಿಗೆ ಸಹಿತ 21,700 ರೂಪಾಯಿ ಶುಲ್ಕವನ್ನು ವಿಧಿಸಲಾಗುತ್ತೆ. ಪ್ಯಾಕೇಜ್ನಲ್ಲಿ ಪ್ರಯಾಣ ವಿಮೆ ಒದಗಿಸಲಾಗಿದೆ. ಟೂರ್ ಪ್ಯಾಕೇಜ್ ಪ್ರಸ್ತುತ ಫೆಬ್ರವರಿ 19ರಂದು ಲಭ್ಯವಿರಲಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.